ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ಮಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಥರ ನಿಧಾನವಾಗಿ ಬ್ಲೌಸ್ ಕಟಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಕಟಿಂಗ್ ಅಷ್ಟೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಪಾರ್ಟ್ 2 ಅಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಸುಲಭವಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಬನ್ನಿ ಯಾವ ಥರ ಅಂತ ನೋಡ್ಕೊಡಿ. ಬುಕ್ಸು ಯಾವ ಕಡೆ ಇರುತ್ತೆ ಆ ಕಡೆದು ಮೆಜರ್ಮೆಂಟ್ ತಗೊಳ್ಳಿ. ಫುಲ್ ಬಾಡಿದು ನೀವು ಸುತ್ತಾಡ್ತಿ ತಗೋಬೋದು, ಇಲ್ಲ ಇಷ್ಟನಾದ್ರೂ ನೀವು ಸುತ್ತಾಡ್ತಿ ತಗೋಬೋದು. ಇದರಲ್ಲೇ ಗೊತ್ತಾಗುತ್ತೆ. ಇದು 10:30 ಇದೆ ನೋಡಿ. 10:30 ನಾನು ಹೊಲಿಗೆಗೆಲ್ಲ ಸೇರಿಬಿಟ್ಟು ರೆಡಿ 10:30 ಇದೆ. ಕಟಿಂಗಿಗೆ 11:30 ಇಟ್ಕೊತೀನಿ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. 11:30 ಇದೆ ಅಲ್ವಾ? ಫೋಲ್ಡ್ ಮಾಡಿದರೆ ಎಷ್ಟಾಗುತ್ತೆ? 23 ಆಗುತ್ತೆ. 23ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 23ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 23ಗೆ ಒಂದು ಮಾರ್ಕ್ ಮಾಡಿಕೊಂಡು 23ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅಷ್ಟೇ 23ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ 23ಗೆ ಒಂದು ಮಾರ್ಕ್ ಮಾಡ್ಕೊಂಡು ಸೆಂಟ್ರಿಗೂ ಒಂದು 23ಗೆ ಮಾರ್ಕ್ ಮಾಡ್ಕೊಳ್ಳಿ. 23ಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ ಇದನ್ನ ಈ ಥರ ಫೋಲ್ಡ್ ಮಾಡಿ ಕರೆಕ್ಟಾಗಿ ಅಲ್ಲಿಗೆ ಫೋಲ್ಡ್ ಮಾಡಿ. ಇವಾಗ ಇನ್ನೊಂದ್ಸರಿ ಚೆಕ್ ಮಾಡಿ. 11:30 ಕರೆಕ್ಟ್ 11:30 ಇದೆ ಅಂತ. 11:30 ಈ ಮಧ್ಯಕ್ಕೂ ಚೆಕ್ ಮಾಡಿ 11:30 ಇದೆ ಅಂತ. ಇವಾಗ ಬ್ಲೌಸ್ ಯಾವತ್ತು ಉಲ್ಟಾ ನೋಡಿ ಅಳತೆ ತಗೋಬೇಕು. ಸ್ಟಿಚಿಂಗ್ ಎಲ್ಲ ಸೇರಿ ಒಬ್ಬೊಬ್ರದ್ದು ಒಂದೊಂದು ಥರ ಕಟಿಂಗ್ ಇರುತ್ತೆ. ನಿಮ್ಗೆ ಯಾವ ಥರ ಕಟಿಂಗ್ ನೋಡಿ ಇಷ್ಟ ಆಗುತ್ತೋ ಅದನ್ನು ಅದೇ ಕಟಿಂಗ್ ಮಾಡಿ. ಮೈ ಉದ್ದ ನೋಡಿ ಯಾವ ಥರ ತಗೋದು ಅಂತ. ಮೈ ಉದ್ದ ಈ ಥರ ನೆಕ್ ಇದೆ ಅಲ್ವಾ, ಈ ನೆಕ್ಕಲ್ಲಿ ಇಟ್ಕೋಬೇಕು. ನೆಕ್ಕಿಂದ ಫುಲ್ಲು ಈ ಬ್ಲೌಸಿಂಗ್ ಎಳಿಬಾರ್ದು, ಸುಮ್ಮನೆ ಇಷ್ಟು 14:30 ಇದೆ. 14:30 ಫಸ್ಟ್ ಪ್ಲಸ್ 16:30 ಇರ್ತೀನಿ. 2 ಇಂಚು ಎಕ್ಸ್ಟ್ರಾ ತಗೋಬೇಕು ಮುಂದೆಗಡೆ, ಯಾಕಂದರೆ ಈ ಟಕ್ಸು ಕ್ರಾಸ್ ಪಟ್ಟಿ ಅದೆಲ್ಲ ಇರುತ್ತೆ. 14:30 ನಾನು 16:30 ಇಡ್ತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಅವ್ರದ್ದು ರೆಡಿ ಬ್ಲೌಸು 14:30 ಇತ್ತಲ್ಲ, 14:30 ಇತ್ತು. 2 ಇಂಚು ಎಕ್ಸ್ಟ್ರಾ ತಗೋಬೇಕು. ಕಟಿಂಗಿಗೆಲ್ಲ ಸ್ಟಿಚಿಂಗಿಗೆ ಕಟಿಂಗಿಗೆ ಬೇಕು. ಈ ಕಡೆನೂ ಅಷ್ಟೇ 16:30 ನೋಡಿಕೊಂಡು ಇಟ್ಕೊಂಡ್ರೆ. ಇಲ್ಲಿ ಬಟ್ಟೆ ಎಂಡಿಂಗಲ್ಲಿ ಲೈನಿಂಗ್ ಬಟ್ಟೆ ಕ್ರಾಸ್ ಬಂದರೆ ಸ್ಟ್ರೈಟಾಗಿ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಸ್ಟ್ರೈಟ್ ಬಂದರೆ ಹಂಗೆ ಮಾಡಿ. ಇದು ಸ್ಟ್ರೈಟ್ ಇದೆ, ನಾನೇನು ಎಕ್ಸ್ಟ್ರಾ ತೆಗಿಲಿಲ್ಲ ಅದಕ್ಕೆ. ಬ್ಯಾಕ್ ಸೈಡ್ ಎಷ್ಟಿದೆ ನನ್ನ ಬ್ಯಾಕ್ ಸೈಡು ಅಷ್ಟೇ ನೆಕ್ ಹಿಂದೆ ನೋಡಬೇಕು. ನೆಕ್ ಹಿಂದೆನೇ ನೀವು ಇದು ನೋಡಿ. ಕಟಿಂಗ್ ಇದು ಸ್ಟಿಚಿಂಗಿಗೆ ಹೋಗಿದ್ದಲ್ವ ಹಾಫ್ ಇಂಚು, ಅದನ್ನು ಸೇರಿಸಿ ತಗೊಳ್ಳಿ. ಅದನ್ನು ಸೇರಿಸಿ 14 ಇದೆ. ನಾನು 14 ಇದೆ ಅಲ್ವ, 14:30 ತಗೋತೀನಿ. 14:30 ಈ ಕಡೆ ಅಷ್ಟೇ 14:30ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇವಾಗ ಇದನ್ನ ಕಟ್ ಮಾಡಿ ತೆಕ್ಕೊಂಡ್ಬಿಡಿ. ಅಷ್ಟಕ್ಕೆ ಕಟಿಂಗ್ ಮಾಡಿ ತೆಗೆದ್ಬಿಡಿ. ಕಟಿಂಗ್ ಮಾಡಿದ್ದಾದಲ್ವ, ಇದು ಕಟಿಂಗ್ ಮಾಡಿ ತಗೊಂಡು ಇದನ್ನ ಇದೇ ಥರ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳಿ. ಇದು ಸ್ಲೀವ್ ಕಟಿಂಗಿಗೆ ಬರುತ್ತೆ. ಆಮೇಲೆ ಇಲ್ಲಿಗೆ ಬ್ಯಾಕ್ ಸೈಡು ಫ್ರಂಟು ಬ್ಯಾಕು ನಮಗೆ ಸಿಗ್ತಲ್ಲ. ಇವಾಗ ಯಾವ ಥರ ಕಟಿಂಗ್ ಅಂತ ತೋರಿಸ್ತೀನಿ. ನೀವು ನೆಕ್ದು ಯಾವ ಥರ ಮೆಜರ್ಮೆಂಟ್ ತಗೋಬೇಕು ಅಂತ ಇದರಲ್ಲಿ ನೋಡ್ಕೊಳ್ಳಿ. ಯಾವಾಗಲೂ ಉಕ್ಸು ಹಾಕಿರ್ತಾರಲ್ವ, ಉಕ್ಸ್ ಹಾಕಿರ್ತಾರೆ ನೋಡಿ, ಈ ಥರ ಇಟ್ಕೊಂಡು ಬ್ಲೌಸು ಉಕ್ಸ್ ಹಾಕಿರ್ತಾರಲ್ಲ, ಈ ಕಡೆ ಉಕ್ಸ್ ಹಾಕಿರ್ತಾರಲ್ವ, ಈ ಕಡೆನೇ ನೀವು ನೆಕ್ದು ಮೆಜರ್ಮೆಂಟ್ ತಗೋಬೇಕು. ಯಾಕಂದರೆ ಇದು ಎಕ್ಸ್ಟ್ರಾ ಪಟ್ಟಿ ಕೊಟ್ಟಿದ್ದೇವೆ ನಮಗೆ. ಇದು ಉಕ್ಸಿಂದು ಕಾಚ ಇರುತ್ತಲ್ಲ, ಇದನ್ನ ಈ ಕಡೆ ಮೆಜರ್ಮೆಂಟ್ ತಗೋಬಾರ್ದು. ಮೈ ಅಳತೆ ನೋಡುವಾಗೂ ಅಷ್ಟೇ, ನೆಕ್ ಅಳತೆ ನೋಡುವಾಗೂ ಅಷ್ಟೇ. ಈ ಕಡೆ ತಗೋಬಾರ್ದು, ಈ ಕಡೆ. ಇವಾಗ ನೆಕ್ ಅಳತೆ ನೋಡೋಣ. ನೆಕ್ ಅಗಲ ನೀವು ನೋಡಬೇಕು ಅಂದರೆ ಇಲ್ಲೇ ನೋಡಬೇಕು, ಇಲ್ಲೇ ನೋಡ್ಕೋಬೇಕು ನೆಕ್ ಅಗಲ ಎಷ್ಟು ಅಂತ. ಈ ಥರ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲೊಂದು ಡಾಟ್ ಹಾಕ್ಕೊಂಡು ಇಲ್ಲಿಂದ
ಇದು ಹಿಂಗೆ ಹಿಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 2 ಇಂಚು ಅಷ್ಟೇ, 2 ಇಂಚ್ ಅಗಲ, ಉದ್ದ 7 ಇಂಚು. ಯಾಕಂದರೆ ಇಲ್ಲಿ ನಾವು ಸ್ಟಿಚ್ ಮಾಡಿದಾಗ ಇದು ಒಳಗಡೆ ಹೋಗುತ್ತೆ. 7.25, 7.25 ಇದೆ ರೆಡಿ. ಇದು ಕೆಳಗಡೆ ಬರ್ತದೆ. ಇದೆಯಲ್ವಾ, ನಾವು ಇದು ರೆಡಿ 7.25 ಇದೆ ಇವ್ರದ್ದು. ನಾವು 7.25 ಇಟ್ಕೊಳ್ಳೋಣ, ಯಾಕಂದರೆ ಇಲ್ಲಿ ನಾವು ಸ್ಟಿಚಿಂಗಲ್ಲಿ ಕೆಳಗಡೆ ಬರುತ್ತೆ, ಸ್ಟಿಚಿಂಗಲ್ಲಿ ಹೋಗುತ್ತೆ ಅದಕ್ಕೋಸ್ಕರ. 2 7.25 ಇಟ್ಕೊಳ್ಳಿ. ನಾನು 2.25 ಇಟ್ಕೊಂಡೆ ಇದನ್ನ, 2.5 ಅಲ್ಲ 2.25 ಇಂಚು. 2.25 ಇಂಚು. ಇದನ್ನ ಇಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ನೀವು ಅಲ್ಲಿ 2.25 ಇಟ್ಕೊಂಡಿದ್ದೀನಿ. ಇದನ್ನ 2.25 ಇಟ್ಕೊತೀನಿ. 2.25 ಇಟ್ಕೊಂಡು ಒಂದು ಲೈನ್ ಹಾಕೋತೀನಿ. ನೀವು ಅಷ್ಟೇ 2.25 ಇಟ್ಕೊಂಡು ಲೈನ್ ಹಾಕೊಂಡು, ಅದಕ್ಕಿಂತ ಒಂದು 1/2 ಇಂಚು ಜಾಸ್ತಿ ಇಟ್ಕೊಂಡು ಲೈನ್ ಹಾಕೊಂಡು ಈ ಲೈನ್ಗೆ ಜಾಯಿಂಟ್ ಮಾಡಿದರೆ ಇದೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಇದೊಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತಲ್ಲ, ಸೇಫ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಇವಾಗ ಈ ಅಳತೆ ತೊಗೊಳ್ಳುವಾಗ ಅಷ್ಟೇ, ಆರ್ಮ್ಸ್ ಅಳತೆ ನಾವು ತೊಗೋತೀವಲ್ವ, ಇದನ್ನ ಹೆಂಗೆ ತೊಗೋದು ಅಂದರೆ ನೀಟಾಗಿ ಈ ಥರ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಂಡು, ಇದನ್ನು ಫೋಲ್ಡ್ ಈ ಥರ ಫೋಲ್ಡ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಹಿಡಿದು ನೋಡಿದರೆ ಎಷ್ಟು 5 ಇಂಚಿದೆ ಅಲ್ವಾ, 5 ಇಂಚಿದೆ ರೆಡಿ. 5 ಇಂಚಿದೆ, ನಾವು 5.25 ಬರ್ತದೆ. ಹೆಂಗೆ 5.25 ಬರುತ್ತೆ ಅಂದರೆ ಇಲ್ಲಿ ಹೋಗುತ್ತಲ್ವ, ಇಲ್ಲಿ ಇದರಲ್ಲಿ ಕಟಿಂಗಲ್ಲಿ 5 ಇಂಚು ರೆಡಿ ಇದೆ. ಇದು 5.25 ಇಟ್ಕೋಬೇಕು. 5.25 ಯಾಕಂದರೆ ಟಕ್ಸ್ಗೆ ಒಂದು 1/2 ಇಂಚ್ ಹೋಗಿರುತ್ತೆ, ಅದಕ್ಕೋಸ್ಕರ ನೀವು ಫ್ರಂಟ್ ಸೈಡಿಂದ ನೋಡ್ತೀನಿ ಅನ್ನಂಗಿದ್ರೆ 1/2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲ ಬ್ಯಾಕ್ ಸೈಡಿಂದ ನೋಡ್ತೀನಿ ಅಂದರೆ ಅಷ್ಟೇ ಇಟ್ಕೋಬೇಕು, ಅದೆಷ್ಟು ಬರುತ್ತೆ ಅಷ್ಟೇ ಇಟ್ಕೋಬೇಕು. ಮತ್ತು ಇದು ಶೋಲ್ಡ್ರ್ ಎಷ್ಟಿದೆ? 3 ಇದೆ. 3 ಇಂಚು ಶೋಲ್ಡ್ರ್ ಇದೆ. ನಾವು ಅದಕ್ಕೆ ಒಂದು 1/4 ಇಂಚು ಆ್ಯಡ್ ಮಾಡ್ಕೋಬೇಕು. 1/4 ಇಂಚು ಏನು ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೆಕ್ ಸ್ಟಿಚಿಂಗಲ್ಲಿ ಹೋಗುತ್ತೆ. ಇಲ್ಲ ನೆಕ್ ಸ್ಟಿಚಿಂಗ್ ಬಿಟ್ಬಿಟ್ಟೆ ನಾವು ನೋಡ್ಕೊಂಡ್ರೆ ನೋಡಿ 3.25 ಬರುತ್ತೆ. 3.25 ಇಟ್ಕೊಳ್ಳೋಣ. ಇಲ್ಲಿ 5.25, ಇಲ್ಲೂ ಅಷ್ಟೇ 5.25. ಇವಾಗ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ಕಡೆ ಜಾಯಿಂಟ್ ಮಾಡಿ 1 ಇಂಚು 1.25 ಇಂಚು, ಇಲ್ಲಿಂದ 1 ಇಂಚು, ಇದು ಮುಂದೆಗಡೆದು 1 ಇಂಚು, 1.25 ಇಂಚು 1 ಇಂಚು. ಇವಾಗ ಸೇಪ್ ಕೊಡೋಣ. ಈ ಥರ ಸ್ವಲ್ಪ ಇದು ಕೆಳಗಡೆ ಜರುಗಿಸ್ಕೋಬೇಕು ನೀವು ಸ್ವಲ್ಪ. ಕ್ರಾಸ್ ಪಟ್ಟಿ ಎಷ್ಟಿದೆ? 3.25 ನಾವು 4 ಇಟ್ಕೊಳ್ಳೋಣ. ರೆಡಿ 3 ಇದೆಯಲ್ವಾ, ಇದು ರೆಡಿ 3 ಇದೆ. ನಾವು 3.25 ಇದೆ ರೆಡಿ. ಅದು ನಾವು 4.25 ಇಟ್ಕೋಬೇಕು. 4.25 ಇಲ್ಲಿ ಪ್ಲಸ್ 3, ಇಲ್ಲಿ 3.25, ಇಲ್ಲಿ 3.25. ಇದನ್ನ ಇವಾಗ ಇಲ್ಲಿ ಇದರಿಂದ ಈ ಕಡೆ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಸ್ಟ್ರೈಟ್ ನೋಡಿ 2.25 ಇದು ಟಕ್ ಮಾರ್ಕ್ ಮಾಡೋದು. 2.25 ಟಕ್ ಮಾರ್ಕ್ ಇದೆ. ನಾವು 3 ಇಟ್ಕೊಳ್ಳೋಣ, ಯಾಕಂದರೆ ಸ್ಟಿಚಿಂಗಲ್ಲಿ ಹೋಗುತ್ತೆ ಈ ಸೈಡು, ಅದಕ್ಕೋಸ್ಕರ ಆ ಸೈಡ್ ಸ್ಟಿಚಿಂಗಲ್ಲಿ ಹೋಗೋದ್ರಿಂದ 3, ಇಲ್ಲಿಂದ ಇಲ್ಲಿವರೆಗೂ 3ಕ್ಕೆ 3. ಮತ್ತು ಟಕ್ಕು ಎಷ್ಟು ಇಂಚ್ ಹಿಡಿದವ್ರಿ ಅಂತ ನೀವು ನೀಟಾಗಿ ನೋಡ್ಕೊಬೇಕು. ಅಂದರೆ ಇಲ್ಲಿ ಇದಿರುತ್ತಲ್ಲ, ಇದನ್ನು ನೀವು ನೋಡ್ಕೊಬೇಕು. ಈ ಥರ ಎಷ್ಟು 1 ಇಂಚು ಟಕ್ ಹಿಡಿದಾರೆ ಅವರು ಅಷ್ಟೇ. ಇಲ್ಲಿ ಮುಚ್ಕೊಂಡಿದ್ದು ಅದಕ್ಕೆ 1 ಇಂಚ್ ಹಿಡಿದವ್ರಿ ಟಕ್ಕು. ಅದನ್ನು ನಾವು ಇವಾಗ ಯಾವ ಥರ ಹಾಕೋದು ಮಾಡ್ಕೊಂಡು ಇಲ್ಲಿ 1 ಇಂಚು ಪ್ಲಸ್ ಫೋಲ್ಡ್ ಮಾಡಿದಾಗ 1 ಇಂಚು ಅದೇ, ಅದಕ್ಕೆ 1 ಮಾರ್ಕ್ ಮಾಡಬೇಕು. ಈ ಟಕ್ಸಿದ್ರು ಅಷ್ಟೇ ನೀವು ಮೆಜರ್ಮೆಂಟ್ ನೋಡಲೇಬೇಕು. ಈ ಟಕ್ಸಿದ್ರು ಮೆಜರ್ಮೆಂಟ್ ನೋಡಿ ನೀವು ಹಾಕಬೇಕು. 2.25 ಇದೆ. ಇಲ್ಲಿಂದ ಇಲ್ಲಿಗೆ ಇದು ಮ್ಯಾಚ್ ಆಗಬೇಕು. ಅದರ 4 ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಡು 5 ಇದೆ ಅಲ್ವಾ, 2.25 ಒಂದು ಮಾರ್ಕ್ ಮಾಡ್ಕೊಂಡು 2.25 ಮಾರ್ಕ್ ಮಾಡಿಕೊಂಡು ತಿರ್ಗಾ ಇಲ್ಲಿಂದ ಇಲ್ಲಿಗೆ 2.25 ಇಟ್ಕೋತೀನಿ. ಅಲ್ಲಿ ಒಂದು
ಈ ಥರ ಇಲ್ಲಿಂದ ಇಲ್ಲಿಗೆ 5 ಇವಾಗ ವೀಲ್ ಮಾರ್ಕರಿಂದ ಇದನ್ನ ವೀಲ್ನ ಈ ಥರ ಮಾಡಿ. ಇದಕ್ಕೆ ವೀಲ್ ಮಾರ್ಕರ್ ಅಂದರೆ ನೀವು ತೊಗೋಬೋದು, ಲೈನಿಂಗ್ ಅಂಗಡಿಯಲ್ಲಿ ಕಟಿಂಗ್ ಎಲ್ಲ ಸಿಗುತ್ತಲ್ಲ ಐಟಮ್ಸು, ಆ ಅಂಗಡಿಯಲ್ಲಿ ಸಿಗುತ್ತೆ ಇದು. ನೀವು ತೊಗೊಳ್ಳಿ ಅದನ್ನು ಈ ಥರ ಮಾರ್ಕ್ ಮಾಡಿದಾದ್ಮೇಲೆ ಇವಾಗ ಇವ್ರದ್ದು ಬಾಡಿ ಮೆಜರ್ಮೆಂಟ್ ಅದನ್ನು ಮಾರ್ಕ್ ಮಾಡಿದ್ದು ಯಾವ ಥರ ಅಂದರೆ ಎಷ್ಟಿದೆ 9 ಇದೆ. ಫಿನಿಶಿಂಗು 9 ಇದೆ ಅಲ್ವಾ, 9ಕ್ಕೆ ನಾವು ಆ್ಯಡ್ ಮಾಡಬೇಕು. 9ಕ್ಕೆ ಆ್ಯಡ್ ಮಾಡಿದರೆ ಇಲ್ಲಿ ಟಕ್ಸಿಗೂ ಹೋಗುತ್ತೆ ಬಟ್ಟೆ, ಇಲ್ಲಿ ಉಸ್ಪಟ್ಟಿ ಬಟನ್ ಪಟ್ಟಿ ಹಾಕ್ತೇವಲ್ವ ಅಲ್ಲಿನೂ ಹೋಗುತ್ತೆ ಬಟ್ಟೆ. ಅದಕ್ಕೋಸ್ಕರ 9 ಇದೆಯಲ್ಲ, 9.25 ಗಿಡ, 9.25 ಹಾಫ್ ಇಂಚು ಇಲ್ಲಿಗೆ ಹೋದ್ರು, 1/4 ಇಂಚು ಇಲ್ಲಿಗೆ ಹೋಗುತ್ತೆ. 9.25 ನೋಡಿ. ಇವಾಗ ಕಟಿಂಗ್ ಮಾಡಿ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಇಲ್ಲಿ ಈ ಥರ ಒಂದು ಹಿಂಗೆ ಹಾಕಿ ಈ ಥರ ನೀವೊಂದು ಮಾರ್ಚ್ ಹಾಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಟಕ್ಸ್ ಹಿಡಿಬೇಕು ಅಂತ, ಮತ್ತೆ ತಿರ್ಗಾ ಮಾರ್ಕ್ ಮಾಡೋಷ್ಟಿರಲ್ಲ. ಕಾಣಿಸುತ್ತೆ ನಿಮಗೆ ವೀಲ್ ಮಾರ್ಕರಿಂದ ನಾವು ಇದು ಮಾಡಿದ್ದೇವಲ್ಲ ಕಾಣಿಸುತ್ತೆ, ಇದರಲ್ಲೂ ಕಾಣಿಸುತ್ತೆ ನೋಡಿ ಈ ಥರ. ಬ್ಯಾಕ್ ಸೈಡ್ ನೆಕ್ಕು ಎಷ್ಟಿದೆ ಇವ್ರದ್ದು ನೋಡೋಣ. ಬ್ಯಾಕ್ ಸೈಡ್ ನೆಕ್ ಬಂದ್ಬಿಟ್ಟು 7 ಇಂಚು ಸಮಾನಾಗಿ ತೊಗೊಂಡು 7 ಇಟ್ಕೊಳ್ಳಿ. 7 ಕಾಲು ಆಗುತ್ತೆ ಇದು ಸ್ಟಿಚಿಂಗ್ ಹೋಗಿ, ಪರವಾಗಿಲ್ಲ ನಡೆಯುತ್ತೆ. ಇದನ್ನು ಸ್ವಲ್ಪ 2.5 ಇಟ್ಕೊಳ್ತೀನಿ. ನಾವು ಡೀಪ್ ತೊಡಲ್ಲ, ಜಾಸ್ತಿ ಡೀಪ್ ತೊಡಲ್ಲ, ಅದಕ್ಕೋಸ್ಕರ 2.5 ಇಟ್ಕೊಂಡು ಅದನ್ನು ಸ್ವಲ್ಪ ಕ್ರಾಸ್ ತಗೊಳ್ಳಿ. ಈ ಥರ ಕ್ರಾಸ್ ತಗೊಂಡು ಕರೆಕ್ಟಾಗಿ ಮಾರ್ಕ್ ಹಾಕೊಂಡು ಇಲ್ಲಿ ಅಷ್ಟೇ. ಇವತ್ತು ಟಕ್ಕು ನೀವು ಇದನ್ನು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಬೇಕು ಅಂದರೆ ಅಳತೆ ತೊಗೊಬಿಡಿ. ಯಾವುದು ಕಾಟ ಇಲ್ಲ, 7.5 ಇದೆ. 7.5ಗೆ ಅವ್ರು ಟಕ್ಸ್ ಇಲ್ಲ, 7ನೇ ಅಂತ ಇಟ್ಕೊಳ್ಳಿ. 7ಕ್ಕೆ ಟಕ್ಸ್ ಹಿಡಿದಾರಂದರೆ 3.5 ನೋಡಿ. 3.5ಗೆ ನೀವು ಕಟ್ ಮೆಜರ್ಮೆಂಟ್ ಮಾಡಿ. ಇಲ್ಲಿಂದ ಇಲ್ಲಿಗೆ 3.5, 3.5ಇಂದ ಇಲ್ಲಿಗೆ 4 ಇಂಚು ಮೇಲೆ ಬನ್ನಿ, 4.5 ಬನ್ನಿ. ಇಲ್ಲಿ ಅಷ್ಟೇ ಒಂದು ವೀಲ್ ಮಾರ್ಕ್ ಹಾಕಿ, ಇಲ್ಲಿ ನಾಚ್ ಹಾಕೊಳ್ಳಿ. ಇಲ್ಲಿ ನಾಚು, ಇಲ್ಲಿ ವೀಲ್ ಮಾರ್ಕು ನಿಮಗೆ ಪಟ್ಟಂತ ಮೆಜರ್ಮೆಂಟ್ ಸಿಗುತ್ತೆ. ಸ್ಟಿಚ್ ಮಾಡುವಾಗ ಸಡನ್ಲಿ ಗೊತ್ತಾಗುತ್ತೆ. ಇಲ್ಲಿ ಮಾತ್ರ 9 ಇತ್ತಲ್ವಾ, ಇಲ್ಲಿ ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಹಾಕಬೇಕು. ಇಲ್ಲಿ ಒಂದ್ಸತಿ ನೋಡ್ಕೊಳ್ಳಿ ಇದೇ ಥರ ಎಷ್ಟು 9ಕ್ಕೆ ರೆಡಿ ಸ್ಟಿಚ್ ಹೊಲಿಗೆ ಇದೆ. ರೆಡಿ ಸ್ಟಿಚ್ ಇದೆ 9ಕ್ಕೆ, ಅಷ್ಟಕ್ಕೆ 9ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಿಂದೆಗಡೆನೂ ನೀವು ಮಾರ್ಕ್ ಮಾಡ್ಕೋಬೇಕು 9ಕ್ಕೆ. ಇಲ್ಲಿಗೆ ಬರುತ್ತೆ ಸ್ಟಿಚ್ಚು ಅಂತ. ನಾನು ಇವಾಗ ಕಟ್ ಮಾಡಿದ್ದು ಲೈನಿಂಗ್ ಅಷ್ಟೇ, ಅದು ಡಬಲ್ ಹಾಕಿ ಕಟ್ ಮಾಡೀನಿ. 2 ಬ್ಲೌಸ್ ಒಟ್ಟಿಗೆ ಕಟ್ ಮಾಡಿದೆ. ನೀವು ಒಂದೊಂದು ಬ್ಲೌಸ್ ಆದರೂ ಕಟಿಂಗ್ ಮಾಡ್ಕೋಬೋದು. ನಾನು ಕಟಿಂಗ್ ಅಷ್ಟೇ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಸ್ಟಿಚಿಂಗ್ ವಿಡಿಯೋ ಕೊಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.